ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನದೀಕ್ಷೆ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಸಸ್ಯಗಳ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಸ್ಯಗಳಲ್ಲಿ 3 ವಿಧಗಳಿವೆ. 1 ಏಕವಾರ್ಷಿಕ ಸಸ್ಯಗಳು, 2 ದ್ವೈವಾರ್ಷಿಕ ಸಸ್ಯಗಳು, 3 ಬಹುವಾರ್ಷಿಕ ಸಸ್ಯಗಳು. ಏಕವಾರ್ಷಿಕ ಸಸ್ಯಗಳು 1 ವರ್ಷ ಅಥವಾ 1 ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯಗಳೇ ಏಕವಾರ್ಷಿಕ ಸಸ್ಯಗಳು. ಏಕವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಗಳು ಜೋಳ, ಗೋಧಿ, ಭತ್ತ, ಕುಂಬಳಕಾಯಿ, ತರಕಾರಿಗಳು, ಹತ್ತಿ. ದ್ವೈವಾರ್ಷಿಕ ಸಸ್ಯಗಳು 2 ವರ್ಷ ಅಥವಾ 2 ಋತುಗಳವರೆಗೆ ಜೀವಿಸಿ ಹೂ, ಹಣ್ಣು, ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವ ಸಸ್ಯಗಳೇ ದ್ವೈವಾರ್ಷಿಕ ಸಸ್ಯಗಳು. ದ್ವೈವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಗಳು ಗಜ್ಜರಿ, ಶುಂಠಿ, ಎಲೆಕೋಸು, ಕಬ್ಬು, ಬೀಟ್ರೂಟ್. ಬಹುವಾರ್ಷಿಕ ಸಸ್ಯಗಳು ಹಲವು ವರ್ಷಗಳವರೆಗೆ ಬದುಕಿ ಹೂ, ಹಣ್ಣು ಹಾಗೂ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಸ್ಯಗಳನ್ನು ಬಹುವಾರ್ಷಿಕ ಸಸ್ಯಗಳು ಎನ್ನುವರು. ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಗಳು ಮಾವು, ತೆಂಗು, ನಿಂಬೆ, ಬೇವು, ಹಲಸು, ಅಡಿಕೆ. ನೋಡಿದ್ರಲ್ವಾ ಸಸ್ಯಗಳ ವಿಧಗಳನ್ನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಓಕೆ ಕೊಡಿ. ನಾನು ಹಾಕೋ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.